ಬ್ರೇಕ್ನ ನಂತರ ಕೋಮಲ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರ, ಈಗಾಗಲೇ ಕೋಮಲ್ ಅವರ ಕ್ರಶ್ಗಳ ಬಗ್ಗೆ ಹೇಳಿದ್ರು. ಅವರ ಬಾಲ್ಯ ಹೇಗಿತ್ತು, ಕಾಲೇಜ್ ಡೇಸ್ ಹೇಗಿತ್ತು ಎಲ್ಲರನ್ನ ತಿಳ್ಕೊಂಡ್ವಿ. ಈಗ ನಮ್ಮ ಜೊತೆ ಹಾಸ್ಯ ಕಲಾವಿದ್ರು ಇರೋದ್ರಿಂದ ಅವರಿಂದ ಒಂದು ಕಾಮಿಡಿ ಡೈಲಾಗ್ ಹೇಳಿಸ್ಲಿಲ್ಲ ಅಂದರೆ ಹೇಗಿರುತ್ತಲ್ವಾ? ಕೋಮಲ್ ಅವರೇ, ಪ್ಲೀಸ್, ನಾವು 6 ಜನ ಕೂತಿದ್ವಿ, ನಮಗೋಸ್ಕರ ಯಾವುದಾದ್ರೂ ನಿಮ್ಮ ಫೇವ್ರೆಟ್ ಡೈಲಾಗ್, ಚಿಕ್ಕ ಡೈಲಾಗ್ ಹೇಳಲೇಬೇಕು ನೀವು. ಇದು ಕೇಳಿದಾಗಲೇ ಬ್ಲ್ಯಾಂಕ್ ಆಗತ್ತೆ. ನಾನು ಸುಮ್ಮನೆ ಹಂಗೆ ಇದ್ದಾಗ ಕೇಳಿಲ್ಲ ಅನ್ಕೊಳ್ಳಿ, ಹೇಳ್ಬಿಡಿ ಹಂಗೇನೆ. ಕೇಳಲಿಲ್ಲ ಅಂದರೆ ಪೀಟಿಕೆ ಆಗಾದ್ಮೇಲೆ ಸ್ವಲ್ಪ ಸಮಸ್ಯೆ ಆಗೋಗ್ಬಿಡುತ್ತೆ. ಬಟ್ ಜ್ಞಾಪಿಸ್ಕೊಂಡು ಹೇಳ್ತೀನಿ, ಅದು ಬಿಟ್ಟು ಬೇರೆ ಏನಾದ್ರು ಕೇಳ್ತೀನಿ. ಓಕೆ, ಈಗ ನೀವು ಮುಂಚೆನೂ ಹೀರೋ ಆಗಿ ಮಾಡಿದ್ರಿ, ಆದರೆ ಮತ್ತೆ 2000ನಲ್ಲಿ ನೀವು ಕಾಮಿಡಿ ಆ್ಯಕ್ಟರ್ ಆಗಿ ಮಾಡಿದ್ರಿ, ಮತ್ತೆ ಈಗ ಹೀರೋ ಆಗಿ ಮಾಡ್ತಿದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಬಹುಶಃ ನಂತರ ಪ್ರಾಬ್ಲಮ್ಸು ಯಾರು ಅಷ್ಟೊಂದು ಫೇಸ್ ಮಾಡಿರೋ ಹೀರೋ ಇಲ್ಲ ಅನಿಸುತ್ತೆ. ಇಂಡಸ್ಟ್ರಿ ಬೇಜಾರಾಗಿ ಬಿಟ್ಟೊಟ್ಟೋಗ್ತಾರೆ. ಬಟ್ ನಾನು ಶಬರಿ ಥರ ಕಾಯ್ತಾನೇ ಇರ್ತೀನಿ. ಕಾರಣ ಯಾಕೆ ಅಂತಂದರೆ, ಹೀರೋ ಆಗಿ ಬಂದೆ ಅಂದರೆ ತುಂಬ ಗ್ರ್ಯಾಂಡಾಗೇ ಬಂದೆ. ನನಗೋಸ್ಕರ ಕಾಯ್ತಾ ನಿಂತಿದ್ರೆಲ್ಲ ಮಿಲ್ಟ್ರಿ ಮಾವ ಪಿಕ್ಚರಲ್ಲಿ. ಮುಹೂರ್ತಕ್ಕೆ ಹೋದಾಗ ನಾನು ನನ್ನ ಕಾರಲ್ಲಿ ಹೋದೆ, ಇಳಿದೆ, ಎಲ್ಲರೂ ಬನ್ನಿ ಸರ್ ಅಂತ ಕರ್ಕೊಂಡು ಹೋದರು. ಆ ದಿನವೂ ನೋಡಿದೆ. ಮತ್ತು ನಾನು ಯಾರೋ ಕರೀದೇ ಇರೋ ದಿನವೂ ನೋಡಿದೆ. ಆಮೇಲೆ ನನ್ನ ಮುಂದೆ ಯಾರ್ಯಾರು ಚಿಕ್ಕ ಹುಡುಗರೆಲ್ಲರೂ ಹೀರೋಗಳಾಗ್ಬಿಟ್ಟಿದ್ರು, ಅವ್ರನ್ನೂ ನೋಡಿದೆ. ಆಮೇಲೆ ಅವ್ರ ಜೊತೆ ಸಪೋರ್ಟಿಂಗ್ ಫ್ರೆಂಡ್ ರೋಲೆಲ್ಲ ಮಾಡಿದೆ. ಆಮೇಲೆ ತಿರ್ಗಾ ಒಂದು ಏನು ರೋಲ್ಗಳೇ ಇಲ್ದಂಗೆ ಆಗೋಯಿತು, ಝೀರೋಗೆ ಬಂದೆ ತಿರ್ಗಾ. ಮತ್ತು ಅವ್ರು ಯಾರೋ ಒಬ್ರು ಬಂದರು, ಹುಡುಗಿರಂದರೆ ಡೇಂಜರಪ್ಪ ಅಂತ ಒಂದು ಪಿಕ್ಚರ್. ಅವ್ರು ಬಂದು ಶಾಂತಿ ಸಾಗರ್ ಹೋಟ್ಲಲ್ಲಿ ಕರೆದು, ಕೋಮಲ್ ಅವರೇ, ನಿಮ್ಗೊಂದು ವಿಲನ್ ರೋಲ್ ಇದೆ, ಬೇಜಾರು ಮಾಡ್ಕೋಬೇಡಿ, ಮಾಡೋಂಗಿದ್ರೆ ಮಾಡಿ ಅಂತ. ಮಾಡ್ತೀನಿ ಸರ್ ಅಂದೆ. ಅಮೌಂಟ್ ಎಷ್ಟು ಕೊಡಬೇಕು? ಎಷ್ಟಾರ ಕೊಡಿ ಸರ್ ಅಂತ. 1000 ರೂಪಾಯಿ ಕೊಟ್ಟರು. ಈಸ್ಕೊಂಡೆ. ನಾನು ಲಕ್ಷಾಂತರ ರೂಪಾಯಿ ಆಟ ಆಡಿರೋನು 1000 ರೂಪಾಯಿ ಕೊಟ್ಟಾಗ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಬಟ್ ಅದು ಸೆಂಟಿಮೆಂಟ್ ಅಂತ ಏನಿಲ್ಲ. ಅವರು ನನ್ನೊಳಗೆ ಯಾವ ಚೇಂಜಸ್ ಫೇಸಲ್ಲಿ 1000 ರೂಪಾಯಿ ಇಸ್ಕೊಂಡು ಚೇಂಜಸ್ಸೇ ನೋಡಲಿಲ್ಲ ಅವರು. ಆ ಅಪ್ಪ ಅವನು ಪಾಪ ಸತ್ತೋದ, ಅವನು ಶಿವಕುಮಾರ್ ಅಂತ. ಅವರು ಒಂದೇ ಮಾತು ಹೇಳಿದ್ರು, ಸರ್ ತುಂಬ ಮೇಲಕ್ಕೆ ಬರ್ತೀರಾ ಸರ್ ನೀವು. ಎಲ್ಲರೂ ಹಿಂಗೆ ಹೇಳ್ತಾರೆ, ಮೇಲಿಂದನೇ ಕೆಳಗೆ ಬಂದಿದ್ದೀನಿ ಎಲ್ಲಿ ಅಂತ ಹೋದೆ. ಬಟ್ ಆ ಪಿಕ್ಚರ್ ಮಾಡಬೇಕಾದ್ರೆ ನನಗೂ ಅವ್ರಿಗೂ ತುಂಬ ದೊಡ್ಡ ಗಲಾಟೆ ಆಯಿತು. ಅದು ತುಂಬ ಒಂಥರ ಸ್ಯಾಡಿಸ್ಟ್ ರೋಲು. ನಾನು ಇಷ್ಟಪಟ್ಟಿರೋ ಚಾರುಲತಾ ಹೀರೋಯಿನ್, ಅವರು ನಾನು ಇಷ್ಟಪಟ್ಟಿರ್ತೀನಿ, ಬೇರೆಯವ್ರನ್ನ ಮದುವೆ ಆಗ್ಬಿಡ್ತಾರೆ. ಆ ಹುಡುಗಿ ನೆನೆಸ್ಕೊಂಡು ಯಾವುದೋ ಹುಡುಗಿಗೆ ಸಿಗರೇಟೆಲ್ಲ ಚುಚ್ಚಬೇಕಂತ. ಸರ್ ನಾವು ಈ ಥರ ಎಲ್ಲ ರೋಲ್ ಮಾಡಲ್ಲ ಅಂದರೆ, ಏನು ರೀ ಹಿಂಗೆ ಹೇಳ್ತಾ ಇದ್ರೆ ನೀವು ಮಾಡಲೇಬೇಕು ಅಂದರು. ಮೇಕಪ್ ಎಲ್ಲ ತೆಗೆದು ಕಂಟ್ರಿ ಕ್ಲಬ್ಬಲ್ಲಿ ಶೂಟಿಂಗ್, ಯಲಹಂಕ ಬಿಟ್ಟು ಆಚೆ ಒಬ್ಬನೇ ನಡ್ಕೊಂಬಂದೆ ಅಲ್ಲಿಂದ. ನನ್ನ ಮನೆಗೆ ಬರೋ ಅಷ್ಟೊತ್ತಿಗೆ ಬೆಳಗಿನ ಜಾವ 4 ಗಂಟೆ. ಕೇರೇ ಮಾಡಲಿಲ್ಲ ನಾನು. ನನಗೆ ಆವಾಗಿಂದ ಅರಗೆಂಟು ಅಂತ ಎಲ್ಲ ಕಡೆ ಹೇಳ್ಬಿಟ್ರು, ಅವ್ನು ಹಾಕೊಂಡ್ರೆ ಬಿಟ್ಟೊಟ್ಟೋಗ್ತಾನೆ ಶೂಟಿಂಗು. ಇದೇ ರೀತಿ ಮಾತಾಡು ಮಲ್ಲಿಗೆ ಅಂತ ಇತ್ತೀಚೆಗೆ ಬಂದಂಥ ಪಿಕ್ಚರ್. ಅದರಲ್ಲೂ ಅರ್ಧಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಯಾಕೆಂದರೆ ಇಲ್ಲಿ ನಮ್ಮ ಸಿನಿಮಾಲಿ ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾಗ್ತೇಳಿ ಚಂದ್ರಶೇಖರ್ ಅವರು ಹಂಗಿರುತ್ತೆ ಹಿಂಗಿರುತ್ತೆ ರೋಲ್ ಅಂದರು. ಅಲ್ಲಿ ಕರ್ಕೊಂಡು ಹೋದರೆ 40 ಜನ ಫ್ರೇಮಲ್ಲಿ ನಿಂತ್ಕೊಳ್ಳೋಕೆ ತಳ್ಳಾಡ್ತಿರ್ತಾರೆ. ನಾನು ಅಂಥ ಪಿಕ್ಚರ್ ನನಗೆ ಅವಶ್ಯಕತೆಯೇ ಇಲ್ಲ, ನಾನು ಮಾಡೋದೇ ಇಲ್ಲ. ನಾನು ಅದಕ್ಕೋಸ್ಕರನೇ 19 ಇಯರ್ಸಲ್ಲಿ ಬರೀ 88 ಪಿಕ್ಚರ್ಸ್. ನಂತರ 19 ಇಯರ್ಸಲ್ಲಿರೋದೆಲ್ಲ 300-400 ಪಿಕ್ಚರ್ ದಾಟೋಗಿದೆ. ನಾನು ಆ ಥರ ಎಲ್ಲ ಪಿಕ್ಚರ್ಸ್ ಮಾಡೋದೇ ಇಲ್ಲ. ಗೋವಿಂದಾಯನಮ್ಮ ಹಿಟ್ಟಾಯಿತು ಅಂದಮೇಲೆ ನನಗೆ 9 ಪಿಕ್ಚರ್ ಆಫರ್ ಇತ್ತು. ಆ 9 ಪಿಕ್ಚರ್ ಅಡ್ವಾನ್ಸ್ ವಾಪಸ್ ಕೊಟ್ಬಿಟ್ಟೆ. ಯಾಕಂದರೆ ಅವರೆಲ್ಲರೂ ಮೈಂಡ್ ಸೆಟ್ ಇರೋದು ಕೋಮಲ್ ಒಳ್ಳೆ ಸ್ಯಾಟಲೈಟ್ ರೈಟ್ಸ್ ಬರುತ್ತೆ, ಅದರಲ್ಲಿ ಸುತ್ತಬಿಡೋಣ, ಪಿಕ್ಚರ್ ಮಾಡೋಣ ಅಂತ. ಸೊ ಈ ಮನೋಭಾವನೆ ಇರೋದಕ್ಕೆ ನಾನು ಜಾಸ್ತಿ ಕಾಣಿಸ್ಕೊಳ್ಳಿಲ್ಲ. ಬಟ್ ಮತ್ತೆ ನಾನು ಆ 1,000 ರೂಪಾಯಿ ಕೊಟ್ಟಿದ್ದು ಪಿಕ್ಚರ್ನೂ ಶ್ರದ್ಧಾಭಕ್ತಿಯಿಂದ ಮಾಡಿದೆ. ಬಟ್ ಅವ್ರು ಆ ಥರ ರೋಲ್ ಮಾಡಿದಾಗ ನನ್ನಲ್ಲಿ ಡಬಲ್ ಮೀನಿಂಗ್ ಹೇಳೋದಿಲ್ಲ, ಮತ್ತು ಕೆಟ್ಟ ಸೀನ್ಸ್ಗಳಲ್ಲಿ ಆ್ಯಕ್ಟ್ ಮಾಡೋದಿಲ್ಲ. ಅದೇ ಬಿಟ್ಟೇ ಬಂದುಬಿಡ್ತೀನಿ ಪಿಕ್ಚರ್ನ. ಮತ್ತು ಅದು ತವರಿಗೆ ಬಾತಂಗಿ ಬಂದು ಎಷ್ಟು ಬೇಕು ಅಂದರು. ನೀವು ಎಷ್ಟು ಕೊಡ್ತೀರೋ ಅಷ್ಟು ಅಂದೆ. ಯಾರೋ 3 ಲಕ್ಷ ಕೇಳಿದ್ರು ಆರ್ಟಿಸ್ಟು, ನಂಗೆ 5,000 ಕೊಟ್ಟರು. 45 ದಿನ ಆ್ಯಕ್ಟ್ ಮಾಡಿದೆ. ಆ ಥರ ಕೂಲಿ ಕೆಲಸ ಮಾಡಿದ್ರು 150 ರೂಪಾಯಿ ಅಂದರೆ 40 ದಿನಕ್ಕೆ 9,000 ರೂಪಾಯಿ ಏನೋ ಹೆಚ್ಚು ಕಮ್ಮಿ ಆಗುತ್ತೆ. ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂದಿದೆ. ಅಂದರೆ ನಾನು ಏನಕ್ಕೆ ಹೇಳಿದೆ ಅಂದರೆ, ಇವ್ರಿಗೆ ಮೇಲ್ ಬಂದು ಕೆಳಗೆ ಬಂದು ಮೇಲ್ ಬರೋದಿದೆಯಲ್ಲ, ಆ ಜರ್ನಿ ಇದೆಯಲ್ಲ, ಅದನ್ನು ನಾನು ಎಂಜಾಯ್ ಮಾಡಿದ್ದೀನಿ. ನಾನು ಬೇಜಾರು ಪಟ್ಟಿಲ್ಲ ಅಥವಾ ಕೊರಗಿಲ್ಲ ಅಥವಾ ಏನಪ್ಪ ನಮ್ಗೆ ಈ ಥರ ನಮ್ಮ ಕನ್ನಡ ಸಿನಿಮಾ ಹೆಲ್ಪ್ ಮಾಡಲಿಲ್ಲ ಅಂತ ನಾನು ಯಾರನ್ನೂ ದೂರಲೇ ಇಲ್ಲ. ಬಟ್ ನಾನು ಬರಲೇಬೇಕು ಅಂತ ಬಂದೆ. ಇವತ್ತು ಎಲ್ಲರೂ ಶಾಕ್ ಆಗ್ತಾರೆ ನನ್ನ ಪೇಮೆಂಟ್ಗಳು ತೊಗೊಳ್ಳೋದು ನೋಡಿದಾಗ. ನಾನು ಅದೇ ಥರ ಇದ್ದೀನಿ. ಬಟ್ ಹಂಗೆ ಅಂದ್ಬಿಟ್ಟು ಎಲ್ಲ ಪಿಕ್ಚರೂ ಮಾಡೋದಿಲ್ಲ. ನನಗೆ ಇಷ್ಟ ಬಂದಿದೆ ಮಾಡ್ತೀನಿ. ನಾನು ಸ್ವಂತ ಪಿಕ್ಚರ್ ಮಾಡೋಕ್ಕೆ ಅಂದರೆ ತುಂಬ ಖರ್ಚು ಮಾಡ್ತೀನಿ, ಖುಷಿ ಪಡ್ತೀನಿ.
ತಾಳ್ಮೆ ಬರಕ್ಕ ಏನ್ ಕಾರಣ ಅಂತ, ಏನಾದ್ರು ಯೋಗ ಗೀಗ ಮಾಡ್ತೀರಾ ಅಂತ? ನಾನು ಯೋಗ ಮಾಡ್ತಾ ಇದ್ದೀನಿ, ಬಟ್ ಏನು ಮಾಡಿದ್ರು ಸಣ್ಣ ಆಗಲ್ಲ. ಯಾಕಂದರೆ ಯೋಗ ಮಾಡ್ತೀನಿ ಅಂದರೆ ಸಾಕು ಸುಮ್ಮನೆ ರೀ ಸರ್, ನೀವು ಬಗ್ಗಕ್ಕಾಗಲ್ಲ. ನಿಜಾಗ್ಲು ನಮ್ಮ ಯೋಗ ಮಾಸ್ಟ್ರು ಅಂತಾರೆ, ಸರ್ ನೀವು ಬ್ಯಾಕ್ ಬೆಂಡಿಂಗ್ ನೋಡಿದ್ರೆ ಎದುರು ಬಿಡ್ತಾರೆ ಅಂದರು. ಯಾರಿಗೆ ಹೋಗಿ ತೋರಿಸ್ಲಿ ಬ್ಯಾಕ್ ಬೆಂಡಿಂಗ್? ಅಲ್ಲ, ಒಂದು ಮೂವಿಲಿ ಯೂಸ್ ಮಾಡ್ಬೋದು. ಇಲ್ಲ ತೋರಿಸಿ ಏನು ಪ್ರಯೋಜನ? ನನಗೆ ಪ್ರಾಬ್ಲಮ್ ಇರೋದು ಥೈರಾಯ್ಡಲ್ಲಿ. ನಿಮ್ಮ ಸುವರ್ಣಲೆಲ್ಲ ಬಂದಾಗ ಒಬ್ಬರು ಹೋಮಿಯೋಪತಿಕ್ ಡಾಕ್ಟ್ರು, ಸರ್ ನೀವು ಥೈರಾಯ್ಡ್ ಅಂದರೆ ನಾನು ನಿಮ್ಗೆ ಟ್ರೀಟ್ಮೆಂಟ್ ಮಾಡ್ತೀನಿ ಸರ್ ಅಂತ ಬಂದರು. 6 ತಿಂಗಳು ಆ ಮಾತ್ರೆ ತಿಂದು ತಿರ್ಗಾ ದಪ್ಪ ಆಗ್ಬಿಟ್ಟೆ. ಯಾಕಂದ್ರೆ ಹೋಮಿಯೋಪತಿಕ್ ಮಾತ್ರೆ ಸ್ಟಿರಾಯ್ಡ್ಸ್ ಹಾಕ್ತಾರೆ ಅಂತ ಆಮೇಲೆ ಗೊತ್ತಾಯಿತು. ಸೊ ಅದನ್ನು ಬಿಟ್ಬಿಟ್ಟೆ. ಸೊ ನನಗೆ ಪ್ರಾಬ್ಲಮ್ ಇರೋದ್ರಿಂದ ನಾನು ದಪ್ಪ ಆಗ್ತಾನೆ ಇರ್ತೀನಿ. ಬಟ್ ಅದಕ್ಕೊಂದು ನೆಪ ಅಂತ ಅನ್ಕೋತಾರೆ. ಯೋಗ ಮಾಡ್ತೀನಿ, ಬಟ್ ಭಾಳ ಫ್ಲೆಕ್ಸಿಬಲ್ ಇದ್ದೀನಿ, ಸಣ್ಣ ಆಗಲಿಲ್ಲ. ಓಕೆ, ಕೋಮಲ್ ಅವರು ತುಂಬಾ ಸೀರಿಯಸ್ ಆಗಿಬಿಟ್ಟಿದ್ದಾರೆ. ಕೋಮಲ್ ಅವರಿನ ಹಾಸ್ಯ ಕಲಾವಿದನ ನಾವು ನೋಡೋಕೆ ಇಷ್ಟಪಡ್ತೀವಿ. ಡೈಲಾಗ್ ಹೇಳಿ ಅಂತ. ಐಶ್ವರ್ಯ ಚಿತ್ರದ ಬಂಕ್ ಸೀನ್ ಡೈಲಾಗ್ ಬೇಕು ನಮಗೆ. ಈಗ ಸಡನ್ ಆಗಿ ಚೇಂಜ್ ಓವರ್ ಡೈಲಾಗ್ಸು ಅದು ಹೇಳಿದ್ಮೇಲೆ ನಿಮ್ಗೆ ಗಿಫ್ಟ್ ಕೊಡ್ತೀವಿ. ನಾನು ಒಂದು ಕಡೆ ಡೈಲಾಗ್ ಹೇಳಿ ಅಂತ ತಲೆ ತಿಂತಾ ಇದ್ದಾರೆ. ಈ ಕಡೆ ಪ್ರಾಣೇಶ್ ಅವರು, ಈ ಕಡೆ ಎಲ್ಲ ತೀರಥ ಮಹಾರಥ ಸ್ಟೇಜ್ ಶೋ ಅವರೆಲ್ಲ ಇಟ್ಟಾಡ್ತಾ ಇದ್ದಾರೆ. ಇವ್ರ ಮುಂದೆ ನನ್ನ ಡೈಲಾಗ್ ಮೊದಲೇ ನನಗೆ ಗೊತ್ತು, ನನ್ನ ವೀಕ್ನೆಸ್. ನನಗೆ ಹಂಗೆ ಸಡನ್ನಾಗಿ ಡೈಲಾಗ್ ಕೇಳಿದ್ರೆ ಬರೋದಿಲ್ಲ. ಸರಿ ಈಗ ಏನು ಮಾಡೋದು ಅಂದ್ಬಿಟ್ಟು ತಕ್ಕಂಥ ಒಂದೇ ಒಂದು ಜ್ಞಾಪಕ ಬಂತು. ಸರ್ ಕಳ್ಮಂಜಲ್ಲಿ ಡೂ ಟು ಡೂ ಟು ಡೂ ಡೂ ಟು ಡೂ ಟು ಡೂ ಅಂತ ಕ್ಯಾಮ್ರಾ ಹಂಗೆ ಜಗ ಅಂತ ಒಳಗೋದ್ರೆ ಅಲ್ಲೊಂದು ದೊಡ್ಡ ಅಜಾರ ಇರುತ್ತೆ ಸರ್. ಆ ದೊಡ್ಡ ಅಜಾರದ ಮೇಲೆ ಒಂದು TV ಇರುತ್ತೆ. ಆ TV ಒಳಗೆ ಯಾರು ಬರ್ತಾರೆ ಹೇಳಿ ಅಂತ ಅಂತೀನಿ. ಆ ಗುರುಪ್ರಸಾದ್ ಅವರು ಯಾರು ಬರ್ತಾರೆ ಅಂತ, ರಜನಿಕಾಂತ್ ಬರ್ತಾರೆ ಅಂತೀನಿ. TV ರಜನಿಕಾಂತ್ ಬರದೆ ಇನ್ನೇನು ಮನೆಗೆ ಬರ್ತಾರೆ ಅಂತಾರೆ. ಅದಕ್ಕೆ ಹೇಳ್ತೀನಿ, ಯಾಕೆ ಸರ್ ಬರಲ್ಲ, ಮೊನ್ನೆ ಪ್ರೀತಿಯಿಂದ ಕರೆದಿದ್ದಕ್ಕೆ ಯಾವುದೋ ಕಲಾಸಿಪಾಳ್ಯ ಬಾರ್ಗೆ ಬಂದಿದ್ರು ರಜನಿಕಾಂತ್ ಅಂತ. ಇದನ್ನು ಹೇಳಿದೆ, ಜನ ನಗಲೇ ಇಲ್ಲ. ಅಯ್ಯೋ, ನಾವು ನಕ್ವಿ ಬಿಡಿ. ಇಲ್ಲ, ಅದೇ ಸಮಸ್ಯೆ ಇರೋದು. ಆ ಮೆಂಟಲ್ ಬ್ಲಾಕೇಜಸ್ ಬಗ್ಗೆ ಹೇಳಿದ್ನಲ್ಲ, ಹಂಗೆ ಹೇಳಿದ ತಕ್ಷಣ ಯಾರು ನಗಲೇ ಇಲ್ಲ. ನಾನು ಅದಕ್ಕೆ ಸ್ವಾಮಿ ಡೈಲಾಗ್ ಹೇಳಿದ್ರೆ ನಾನು ಹೇಳಲ್ಲ, ನೀವು ಯಾರು ನಗಲ್ಲ ಅಂದಾಗ ಅವಾಗ ನಗ್ತಾವ. ನನಗೆ ಈ ಥರ ಸಮಸ್ಯೆ ತುಂಬ ಸಲ ಆಗಿದೆ. ಇದು ಒಂದು ಬುಕ್ಕಲ್ಲೂ ಬರೆದಿದ್ದಾರೆ. ಸ್ಕೂಲಲ್ಲಿ ಹಿಡ್ಕೊಂಬಿಟ್ರೆ ಎಲ್ಲ ಡೈಲಾಗ್ ಹೇಳಿ ಸರ್, ಡೈಲಾಗ್ ಹೇಳಿ ಅಂತ. ಮಕ್ಕಳು ಒಂದು 150 ಮಕ್ಕಳಿದ್ದಾರೆ. ನೋಡಪ್ಪ ಎಲ್ಲ ಚೆನ್ನಾಗಿ ಓದ್ಕೊಳ್ರಿ, ಡೈಲಾಗ್ ಬಿಡ್ರಿ, ಚೆನ್ನಾಗಿ ಓದಿನಿ. ಹೇಳಾಯ್ತಲ್ಲ ಹೋಗಿ ಅಂತ. ನಾನು ರಿಯಾಕ್ಷನ್ ಕೊಡೋದಾಗ ಮಿಸ್ಸು, ಸರ್ ಚೆನ್ನಾಗಿ ಮಾಡಿದ್ರಿ ಸರ್, ಥ್ಯಾಂಕ್ ಯು ಮೇಡಮ್ ಅಂತ. ಆಮೇಲೆ ನೀವು ಹೊರಗಡೆ ಪ್ರೋಗ್ರಾಮ್ ಕೊಡೋದಕ್ಕೆ ಹೋಗ್ತಿಲ್ಲಂತೆ. ಇಲ್ಲ, ಇದು ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಇದು ಈ ಥರದ್ದೊಂದು ನನಗೆ ಸಿಗಾಕೊಂಬಿಟ್ಟಾಗ, ನನಗೆ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಪಾಯಿಂಟಲ್ಲಿ ಇದು ಫೋಕಸ್ ಆಗಿಬಿಟ್ಟಾಗ, ನಾನು ಈಗ ಮುಂಚೆ ಎಲ್ಲ ನಾನು TV ಎಲ್ಲ ಮಾತಾಡೋಕ್ಕೆ ಬರ್ತಿರಲಿಲ್ಲ. ಈ TV ಕ್ಯಾಮ್ರಾ ಫೇಸ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಭಯ ಸ್ಟಾರ್ಟ್ ಆಗೋದು. ಕ್ಯಾಮ್ರಾ ಅದೇ ನಮ್ಮ ವಿಷ್ಣು ಸರ್ ಕೇಳೋರು, ಅಲ್ಲ ರೀ ನೀವು ಶೂಟಿಂಗ್ ಸ್ಟಾರ್ಟ್ ಆಗೋದು ಮುಂಚೆ ಅಲ್ಲೆಲ್ಲೋ ಮೂಲೆಯಲ್ಲಿ ಕೂತಿರ್ತೀರ, ಸ್ಟಾರ್ಟ್ ಆದಮೇಲೆ ಕನ್ಫ್ಯೂಸ್ ಮಾಡ್ತೀರಾ. ಆಪ್ತರಕ್ಷಕ ಮಾಡಬೇಕಾದ್ರೆ ಏನೇನೋ ಹೇಳ್ತಿದ್ದೆ. ಅವ್ರು ಎಷ್ಟು ಇಂಪ್ರೆಸ್ ಆಗಿಬಿಟ್ರು ಅಂದರೆ, ಅವರು ನನ್ನ ಅವರು ಆ ಪಿಕ್ಚರು ಮ್ಯಾಕ್ಸಿಮಮ್ ಡೈರೆಕ್ಟ್ರ್ ಜೊತೆ ಅವ್ರು ಟೈಮ್ ಸ್ಪೆಂಡ್ ಮಾಡಿದ್ರಿಲ್ಲ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಅವ್ರು ಅಷ್ಟು ಎಂಜಾಯ್ ಮಾಡೋರು. ಬಟ್ ನಾನು ಡೈಲಾಗು ಸಿನಿಮಾ ಮಾತಾಡ್ತಾನೆ ನ್ಯಾಚುರಲಾಗಿ ಮಾತಾಡ್ತಿದ್ದೆ. ಆ ನ್ಯಾಚುರಲ್ ಮಾತಾಡ್ಬೇಕಾದ್ರೆ ಅವ್ರು ಅದನ್ನೇ ಒಂದು ಕಾಮಿಡಿಯಾಗಿ ಒಂದು ರಿಸೀವ್ ಮಾಡ್ತಾಯಿದ್ರು. ಬಟ್ ನನಗೆ ಯಾವ್ದಾದ್ರು ಡೈಲಾಗ್ ಹೇಳಿ ಅಂತ ಹಿಂಗೆ ಹೇಳಿದಾಗ ನಾವು ಫಿಕ್ಸ್ ಆಗ್ಬಿಟ್ಟು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ನನಗೆ ಡೈಲಾಗ್ ಹೇಳ್ಕೊಟ್ಟಿಲ್ಲ ಯಾವುದು ಇದುವರೆಗೂ, ಯಾವುದೇ ಇದರೊಳಗೆ ಸರ್ ಇದು ಸ್ಕ್ರಿಪ್ಟ್ ನೋಡಿ ಸರ್. ಯಾಕಂದರೆ ನನಗೆ ದಿನೇಶ್ ಬಾಬು ಅವರು ತುಂಬ ಜ್ಞಾಪಕ, ಗರಗಸ ಪಿಕ್ಚರ್ ಮಾಡೋಕ್ಕಾರೆ ನನ್ನ ಅವರ ಕಾಂಬಿನೇಷನ್ ಹೇಗಿತ್ತು ಅಂದರೆ, ಅವರು ಒಂದು ಹೇಳೋರು, ಅವ್ರು ಯಾವುದೇ ಕಾರಣಕ್ಕೆ ಕೊಡ್ತಿರೋದು ಗಿಫ್ಟ್. ಇಲ್ಲ, ನೀವು ಬಂಕ್ ಸೀನ್ ಡೈಲಾಗ್ ಹೇಳೋ ತನಕ ಗಿಫ್ಟ್ ಹೇಳಿದ್ನಲ್ಲ, ಅದು ಯಾವುದೋ ಬೇರೆ ಡೈಲಾಗ್ ನಮಗೆ ಅದು ಬೇಕು. ಅದು ಡೈಲಾಗ್ ಬರಲ್ಲ. ಈಗ ಒಂದು ಸಿಚುವೇಶನ್, ಈಗ ಸೌಮ್ಯ ಗಿಫ್ಟ್ ಕೊಡ್ಬೇಕು, ಇವಾಗ ಗಿಫ್ಟ್ ಕೊಡ್ತಾ ಇಲ್ಲ ಅವಳು. ನೀವು ಸಿಟ್ಟಲ್ಲಿ ಒಂದ್ಸರ್ತಿ ಹೇಳಿ, ಸೂಕ್ಷ್ಮವಾಗಿ ಒಂದ್ಸರ್ತಿ ಹೇಳಿ ಅವಳು. ಅಲ್ಲ, ಒಂದ್ ಕೆಲಸ ಮಾಡೋಣ, ಗಿಫ್ಟ್ ತಗೊಳಕ್ ಬನ್ನಿ, ಯಾವಾಗ ಶ್ವೇತಾ ಅವ್ರು ಡೈಲಾಗ್ ಅಂತಾರೆ, ಯಾವಾಗ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಸೇಮ್ ಗಿಫ್ಟ್ ಸಾಫ್ಟ್ ಆಗಿರ್ಲಿ, ಆ ಕಡೆ ಇದಾಗಿರ್ಲಿ. ಅದು ಆಕ್ಟಿಂಗ್ ಆಗಿರುತ್ತೆ, ನ್ಯಾಚುರಲ್ ಆಗಿರಲ್ಲ. ನ್ಯಾಚುರಲ್ ಆಗೇ ಇರ್ಲಿ, ಪರವಾಗಿಲ್ಲ. ನೀವು ಹೇಳ್ತಿರಲ್ಲ ಡೈಲಾಗ್ಸ್ ಯಾವ್ದು ಯೂಸ್ ಮಾಡಲ್ಲ ಅಂತ. ಇವಾಗ ಗಿಫ್ಟ್ ಕೊಡ್ತಾಳೆ, ಬಟ್ ಶ್ವೇತಾ ಅವ್ರು ಬಿಡ್ತಾ ಇಲ್ಲ. ಕೊಡ್ರಿ ಬಿಟ್ರು ನೋಡು ಒಂದೇ ಡೈಲಾಗ್. ಸಾರಿ, ಬೇಜಾರು ಮಾಡ್ಕೊಂಡು ನೀವು ಅಷ್ಟೊಂದು ಟೆನ್ಷನ್ ಕೊಡ್ತಾ ಇದ್ದೀರ ನನಗೆ. ಹೇಳಿ 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 ಅಂತ ಬರ್ದೇ ಇರೋದು ಎಲ್ಲಿಂದ ಹೇಳೋದು ನಾನು. ಅದ್ರ ಮೇಲೆ ತೀರಿಸ್ಕೊಬಿಡಿ, ಅದು ನಿಮಗೆ ತುಂಬಾ ಫೇವ್ರೇಟ್. ಅಲ್ಲ, ಈಗ ತೀರಿಸ್ಕೊಳ್ಳಲ್ಲ. ಅಲ್ಲ, ನೀವೆಲ್ಲ ಹೇಳಿದಕ್ಕೆ ಅದೊಂದು ಪರ್ಫಾರ್ಮೆನ್ಸ್ ಮಾಡಿದೆ. ಬಟ್ ಎಲ್ಲೋ ಒಂದು ಕಡೆ ನಾನು ಅಕಸ್ಮಾತ್ ಈ TV ಪ್ರೋಗ್ರಾಮ್ಸು ನಾನು ಮಾಡಿದ್ದೆಲ್ಲ ನೋಡೋದೇ ಇಲ್ಲ. ಯಾಕೆಂದರೆ ನಾನು ತುಂಬ ಮಿಸ್ಟೇಕ್ಸ್ ಮಾಡಿರ್ತೀನಲ್ವ, ಅದನ್ನು ನೋಡಿದಾಗ ನನಗೆ ಒಂಥರ ಹಿಂಸೆ ಆಗುತ್ತೆ. ನೋಡಿ ಪಾಪ ಅವ್ರು ಬೇಜಾರು ಮಾಡ್ಕೊಂಡು ರಾತ್ರಿ ಎಲ್ಲ ಬೆಚ್ಚ ಬೀಳ್ತಾರೆ ಅವರು.
ಸೌಮ್ಯ ನೀನು ಶಾಂತವಾಗಿ ಹೇಳ್ಬಿಡು, ನಾನು ಬೇಜಾರು ಮಾಡ್ಕೊಳ್ಳ. ಅಯ್ಯಪ್ಪ ಗೆಸ್ ಮಾಡಿ. ನಮ್ಮ ತಂದೆ ಫೋಟೋ ಇರುತ್ತೆ. ಯಾರ್ದಿದೆ ಫೋಟೋ? ನೋಡಿ ನೀವು ಹಂಗೆ ಹೇಳ್ಬೋದಾ? ನನಗೆ ಜೋರು ಮಾಡ್ಬೋದಾ? ಥ್ಯಾಂಕ್ ಯು ವೆರಿ ಮಚ್. ಬಂತು ನೋಡಿ ಈಗ ಮ್ಯೂಸಿಕ್. ಜೋಶ್ ಕೋಮಲ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಬ್ಯೂಟಿಫುಲ್ ಫೋಟೋ. ಥ್ಯಾಂಕ್ ಯು ವೆರಿ ಮಚ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೀವೇ ಕೊಟ್ಬಿಟ್ರಿ. ರಜನಿಕಾಂತ್ ಅಲ್ಲ ಇದು ಮೂಗ. ರಜನಿಕಾಂತ್ ಅವ್ರು ಯಾವ್ದಾದ್ರು ಮೂವಿನ ನೀವು ಕನ್ನಡದಲ್ಲಿ ಮಾಡಬೇಕು ಅನ್ನೋ ಆಸೆ ಏನಾದರೂ ಇದೆಯಾ? ಖಂಡಿತ ಆಗಲ್ಲ. ಇಲ್ಲ ಅಂತೀರಿ. ಅವರು ಆಪ್ತರಕ್ಷಕ ಪಿಕ್ಚರ್ನ ನೋಡಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಓಕೆ ಕೋಮಲ್ ಅವರೇ, ನಿಮ್ಮ ಜೊತೆ ಮತ್ತಷ್ಟು ಮಾತಾಡೋದಿದೆ. ಹೀಗೆ ಸಾಕಷ್ಟು ಸರ್ಪ್ರೈಸ್ ಗಿಫ್ಟ್ಗಳು. ನೀವು ಹೇಳಿ ಜಲ್ದಿ. ಓಕೆ, ಇವಾಗೊಂದು ಬ್ರೇಕ್ ತಗೊಂಡು ವಾಪಸ್ ಬನ್ನಿ, ಮತ್ತೆ ಕೋಮಲ್ ಅವ್ರ ಜೊತೆ ಸಾಕಷ್ಟು ಮಾತಾಡೋಣ. ಸಿನಿಮಾಲ್ ಹಂಗೆ ಎದುರೋರ್ ಕಂಡ್ರೆ ತುಂಬ ಎದುರಿಸ್ತಾರೆ.